ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಈ ಇರಾನ್ ಯುದ್ಧ ಒಂದು ಭಯಾನಕ ಪ್ರಶ್ನೆಯನ್ನ ಕೇಳ್ತಾ ಇದೆ. ಈಗ ಪರಮಾಣು ಬಾಂಬ್ ಇಲ್ಲದಂತಹ ದೇಶಗಳು ಈಗ ಸುರಕ್ಷಿತ ಹೌದಾ ಅಲ್ವಾ? ಪರಮಾಣು ಬಾಂಬ್ ಜಗತ್ತಿಗೆ ಅತಿ ದೊಡ್ಡ ಅಪಾಯನ ಅಥವಾ ಅದೇ ಪರಮಾಣು ಶಸ್ತ್ರಾಸ್ತ್ರಗಳು ದೇಶಗಳ ಸುರಕ್ಷತೆಯ ಅತಿ ದೊಡ್ಡ ಗ್ಯಾರಂಟಿನ? ಯಾಕೆ ಈ ಪ್ರಶ್ನೆ ಬರ್ತಾ ಇದೆ ಅಂತಂದ್ರೆ, ಈ ಇಸ್ರೇಲ್ ಇರಾನ್ ಯುದ್ಧದ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆರಂಭದಲ್ಲಿ ಅದರ ಹಿಂದಿನ ಉದ್ದೇಶವನ್ನ ಹೇಳ್ತಾರೆ. ಏನು? ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಯಾರಿಸೋದನ್ನ ನಾವು ತಡಿಬೇಕು. ಇರಾನ್ ಪರಮಾಣು ಬಾಂಬ್ ಅನ್ನ ತಯಾರು ಮಾಡಿದ್ರೆ ಅದು ಇಡೀ ಜಗತ್ತಿಗೆ ಭಾರಿ ದೊಡ್ಡ ಅಪಾಯವನ್ನ ತಂದೊಡ್ಡುತ್ತೆ. ಹಾಗಾಗಿ ಇಡೀ ಜಗತ್ತಿನ ಶಾಂತಿಯನ್ನ ಕಾಪಾಡೋ ಸಲುವಾಗಿ, ಜಗತ್ತನ್ನ ರಕ್ಷಿಸೋ ಸಲುವಾಗಿ ನಾವು ಇರಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದೀವಿ ಅಂತ ಟ್ರಂಪ್ ಯುದ್ಧ ಆರಂಭ ಆಗುವಾಗ ಹೇಳ್ತಾರೆ. ಆದ್ರೆ ಈಗ ಈ ಯುದ್ಧ ಶುರು ಆದ ನಂತರ ಯಾಕೋ ಪರಿಸ್ಥಿತಿ ಸಂಪೂರ್ಣವಾಗಿ ಉಲ್ಟಾ ಆದ ಹಾಗೆ ಕಾಣಿಸ್ತಾ ಇದೆ. ಈಗ ಜಗತ್ತಿನ ಅನೇಕ ದೊಡ್ಡ ದೊಡ್ಡ ದೇಶಗಳಲ್ಲಿ ಒಂದು ದೊಡ್ಡ ಪ್ರಶ್ನೆ ಹೇಳ್ತಾ ಇದೆ. ಏನು? ಪರಮಾಣು ಶಸ್ತ್ರಾಸ್ತ್ರಗಳು ಮಾತ್ರ ನಮಗೆ ಸುರಕ್ಷತೆಯ ಗ್ಯಾರಂಟಿಯನ್ನು ಕೊಡೋದಾ? ಒಂದು ದೇಶದ ಹತ್ರ ಪರಮಾಣು ಶಸ್ತ್ರಾಸ್ತ್ರಗಳು ಇರದಿದ್ರೆ ಆಗ ಆ ದೇಶದ ಪರಿಸ್ಥಿತಿ ಕೂಡ ಇರಾನ್ ಹಾಗೆ ಆಗತ್ತಾ? ಸೊ ಈ ಹಿನ್ನೆಲೆಯಲ್ಲಿ ಇರಾನ್ ಸಂಸತ್ತಲ್ಲಿ ನ್ಯೂಕ್ಲಿಯರ್ ನಾನ್ ಪ್ರೊಲಿಫರೇಷನ್ ಟ್ರೀಟಿ NPT ಇಂದ ಹೊರಗೆ ಬರುವಂತಹ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ವೀಕ್ಷಕರ, NPT ಅಂತ ಅಂದ್ರೆ ಅದೊಂದು ಅಂತಾರಾಷ್ಟ್ರೀಯ ಒಪ್ಪಂದ. ಈ ಒಪ್ಪಂದದ ಉದ್ದೇಶ ಏನಪ್ಪಾ ಅಂತಂದ್ರೆ, ಇರಾನ್ ಸೇರಿದ ಹಾಗೆ ಹಲವಾರು ದೇಶಗಳನ್ನ ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನ ನಿರ್ಮಿಸೋದ್ರಿಂದ ತಡೆಯುವಂಥದ್ದು. ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರ ಅವರು ಹೊಂದಿರಬಾರ್ದು. ಇರಾನ್ ಈ ಒಪ್ಪಂದದ ಸದಸ್ಯ ರಾಷ್ಟ್ರ ಆಗಿರೋವರೆಗೂ, ಅದೇ ರೀತಿ ಅದರ ಮೇಲೆ ಸಹಿಯನ್ನ ಹಾಕಿರೋವರೆಗೂ ಅದು ಅಧಿಕೃತವಾಗಿ ಪರಮಾಣು ಬಾಂಬ್ ತಯಾರಿ ಮಾಡೋದಕ್ಕೆ ಆಗಲ್ಲ. ಆದ್ರೆ ಈಗ ಇರಾನ್ ವಿಶ್ವಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದೆ. ಏನಪ್ಪಾ ಅಂತಂದ್ರೆ, ನಾವು ಈ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದೋದ್ರಲ್ಲಿ ಮುಂದೆ ಹೋಗ್ತೀವಿ, ನಾವು ಇದನ್ನು ನಿಲ್ಲಿಸೋದಿಲ್ಲ. ಅಗತ್ಯ ಇದ್ರೆ NPT ಇಂದ ಹೊರಗೆ ಬಂದು ಹೊಸ ಪರಮಾಣು ಶಸ್ತ್ರಾಸ್ತ್ರಗಳನ್ನ ನಿರ್ಮಿಸುವಂತಹ ದಾರಿಯನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ. ವೀಕ್ಷಕರೇ, ಇಲ್ಲಿ ಅಂತಾರಾಷ್ಟ್ರೀಯ ತಜ್ಞರ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಇರಾನ್ ಯುದ್ಧದ ನಂತರ ಜಗತ್ತಲ್ಲಿ ನ್ಯೂಕ್ಲಿಯರ್ ಡಾಮಿನೋ ಎಫೆಕ್ಟ್ ಶುರು ಆಗಿಬಿಟ್ಟಿದೆ. ಅಂದ್ರೆ ಈಗ ಹಲವಾರು ದೇಶಗಳು ಯೋಚನೆ ಮಾಡ್ತಾ ಇದ್ದಾವೆ, ನಮ್ಮ ಹತ್ರ ಪರಮಾಣು ಬಾಂಬ್ ಇದ್ರೆ ನಮ್ಮ ಮೇಲೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ದಾರಲ್ವಾ, ಅದೇ ರೀತಿ ಯಾವುದೇ ದೇಶ ದಾಳಿಯನ್ನ ಮಾಡುವಂತಹ ಧೈರ್ಯವನ್ನ ಮಾಡಲ್ಲ. ಈ ಕಾರಣಕ್ಕೋಸ್ಕರ ಈಗ ಇರಾನ್ ಯುದ್ಧ ಜಗತ್ತನ್ನ ಇನ್ನಷ್ಟು ಅಪಾಯಕ್ಕೆ ದೂಡ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕಂದ್ರೆ ಈಗ ಬಹಳಷ್ಟು ದೇಶಗಳು ಪರಮಾಣು ಶಸ್ತ್ರಾಸ್ತ್ರವನ್ನ ತಮ್ಮ ಪ್ರಮುಖ ಭದ್ರತಾ ಕವಚ ಅಂತ ನೋಡೋದಕ್ಕೆ ಆರಂಭ ಮಾಡಿದಾವೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಪರಮಾಣು ಶಸ್ತ್ರಾಸ್ತ್ರ ಈಗ ಒಂದು ಸೆಕ್ಯೂರಿಟಿ ಇನ್ಶೂರೆನ್ಸ್ ತರ ಬದಲಾಗಬಿಟ್ಟಿದೆ. ಹಾಗಾಗಿ ಈ ಯುದ್ಧದ ನಂತರ ಜಗತ್ತಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಸಂಖ್ಯೆ ಕಡಿಮೆ ಆಗಲ್ಲ, ಬದಲಾಗಿ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ವೀಕ್ಷಕರಿಗೆ, ಸದ್ಯಕ್ಕೆ ವಿಶ್ವದಲ್ಲಿ ಒಟ್ಟು 9 ದೇಶಗಳ ಹತ್ರ ಸುಮಾರು 12,000 ಪರಮಾಣು ಶಸ್ತ್ರಾಸ್ತ್ರಗಳಿದ್ದಾವೆ. ಇರಾನ್ ಯುದ್ಧದ ನಂತರ ಮತ್ತೊಂದು ಪ್ರಶ್ನೆ ಕೂಡ ಬರುತ್ತೆ. ದಟ್ ಈಸ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ದಟ್ ಈಸ್ IAEA. 1957ರಲ್ಲಿ ವಿಶ್ವಸಂಸ್ಥೆಯ ಅಡಿಯಲ್ಲಿ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಜಗತ್ತಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಪರ್ಧೆಯನ್ನ ತಡೆಯುವಂಥದ್ದು. ಆದ್ರೆ ಕಳೆದ ಸುಮಾರು 70 ವರ್ಷಗಳಲ್ಲಿ IAEA ಒಂದು ಪರಮಾಣು ಶಸ್ತ್ರಾಸ್ತ್ರಗಳ ಕಾವಲುಗಾರನ ಹಾಗೆ ಉಳ್ಕೊಂಡಿದೆ ವಿನಃ ಅದರ ಮಾತನ್ನ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಯಾರು ಕೂಡ ಕೇಳ್ತಾ ಇಲ್ಲ. ಇನ್ನು 1968ರಲ್ಲಿ NPT ಒಪ್ಪಂದ ಆರಂಭ ಆಗುತ್ತೆ. ಇದರ ಉದ್ದೇಶ ಕೂಡ ಅಷ್ಟೇ, ಜಗತ್ತಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಪರ್ಧೆಯನ್ನು ತಡೆಯೋದಾಗಿತ್ತು. ಆದ್ರೆ ಈ ಒಪ್ಪಂದ ಏನು ಮಾಡುತ್ತೆ, ಇಡೀ ಜಗತ್ತನ್ನ 2 ಭಾಗಗಳಾಗಿ ವಿಭಜಿಸುತ್ತೆ. ಮೊದಲ ಭಾಗದಲ್ಲಿ 1967ರ ಜನವರಿ 1ನೇ ತಾರೀಕಿಗೆ ಮೊದಲು ಪರಮಾಣು ಪರೀಕ್ಷೆಯನ್ನು ನಡೆಸಿ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರುವಂತಹ ದೇಶಗಳಿದಾವೆ. ಸೊ ಯಾವ ದೇಶ ಇದಾವೆ ಇದರಲ್ಲಿ ಅಂತ ನೋಡಿದ್ರೆ, ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಅದೇ ರೀತಿ ಚೈನಾ. ಸೊ ಈ ದೇಶಗಳನ್ನ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಅಧಿಕೃತವಾಗಿ ಗುರುತಿಸಲಾಗುತ್ತೆ. ಅಂದ್ರೆ ಈ ದೇಶಗಳ ಹತ್ರ ಪರಮಾಣು ಶಸ್ತ್ರಾಸ್ತ್ರಗಳು ಇದಾವೆ. ಆಮೇಲೆ ಈ ದೇಶಗಳ ಉದ್ದೇಶ ಕೂಡ ಏನಪ್ಪಾ ಅಂತಂದ್ರೆ, ಪರಮಾಣು ಶಸ್ತ್ರಾಸ್ತ್ರ ಈ ಕೆಲವು ದೇಶಗಳ ಹತ್ರ ಮಾತ್ರ ಇರಬೇಕು, ಬೇರೆ ಯಾರ ಕೈಯಲ್ಲೂ ಕೂಡ ಇರಬಾರ್ದು.
ಸೊ ಇವರದ್ದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗದಲ್ಲಿ ಬಾಕಿ ಉಳ್ಕೊಂಡಿರುವಂತಹ ಎಲ್ಲಾ ದೇಶಗಳು ಬರುತ್ತೆ. ಈ ಬಾಕಿ ಇರುವಂತಹ ದೇಶಗಳಿಗೆ ಏನ್ ಹೇಳ್ತಾರೆ ಅಂತಂದ್ರೆ, ನೀವು NPT ಮೇಲೆ ಸೈನ್ ಅನ್ನ ಮಾಡಿ ಆದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ನೀವು ಹೊಂದಬಾರದು. ಭಾರತ ಈ ಒಪ್ಪಂದವನ್ನ ಸ್ಪಷ್ಟವಾಗಿ ತಿರಸ್ಕಾರ ಮಾಡುತ್ತೆ. ಇಲ್ಲಿ ಭಾರತದ ವಾದ ಏನು ಅಂತಂದ್ರೆ, ಈ ಒಪ್ಪಂದ ಒಂಥರ ಭೇದ ಭಾವದಿಂದ ಕೂಡಿದೆ, ಅಂದ್ರೆ ಇಲ್ಲಿ ಪಾರ್ಶಿಯಾಲಿಟಿ ಕಾಣಿಸ್ತಾ ಇದೆ. ಆಮೇಲೆ ಈ ಒಪ್ಪಂದವನ್ನ ಭಾರತ ಒಪ್ಕೊಂಡ್ರೆ ಅದು ಭಾರತವನ್ನ ದುರ್ಬಲಗೊಳಿಸುತ್ತೆ. ಹಾಗಾಗಿ ಭಾರತ ಇದಕ್ಕೆ ಸುತ್ತಾರಾಮ ರೆಡಿ ಇರಲಿಲ್ಲ, ಒಪ್ಕೊಳ್ಳಿಲ್ಲ ಅದನ್ನ. ಇವನ್ ಪಾಕಿಸ್ತಾನ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಈ ದೇಶಗಳು ಕೂಡ ಅಷ್ಟೇ ಈ ಒಪ್ಪಂದವನ್ನ ಯಾವತ್ತೂ ಕೂಡ ಒಪ್ಪಲಿಲ್ಲ. ವೀಕ್ಷಕರೇ, 1970ರಲ್ಲಿ ಈ ಒಪ್ಪಂದ ಜಾರಿಗೆ ಬಂದಾಗ 191 ದೇಶಗಳು ಇದರಲ್ಲಿ ಸೇರ್ಕೊಂಡಿದ್ವು. ಆದ್ರೆ ಭಾರತ, ಪಾಕಿಸ್ತಾನ, ಇಸ್ರೇಲ್ ಈ 3 ದೇಶಗಳು ಮಾತ್ರ ಈ ಒಪ್ಪಂದಕ್ಕೆ ಸಹಿಯನ್ನ ಹಾಕಲಿಲ್ಲ. ಇನ್ನು ನಾರ್ತ್ ಕೊರಿಯಾ ಆರಂಭದಲ್ಲಿ ಆಕ್ಚುಲಿ NPTಗೆ ಸೇರಿತ್ತು, ಆದ್ರೆ 2003ರಲ್ಲಿ ಅವರು ಕೂಡ ಈ ಒಪ್ಪಂದದಿಂದ ಹೊರಗೆ ಬರುತ್ತಾರೆ. ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಆಗ್ಲೇ ಹೇಳಿದ್ದೆ, ಇರಾನ್ ಆರಂಭದಲ್ಲೇ ಈ NPTಗೆ ಸೇರ್ಕೊಂಡಿತ್ತು. ಆದ್ರೂ ಕೂಡ ಇರಾನ್ ಈ ಪರಮಾಣು ಕಾರ್ಯಕ್ರಮದ ಬಗ್ಗೆ ಯಾವಾಗ್ಲೂ ಒಂದು ಡೌಟ್ ಇತ್ತು. ಅಮೆರಿಕ ಯಾವಾಗ್ಲೂ ಆರೋಪವನ್ನು ಕೂಡ ಮಾಡ್ತಾನೆ ಇತ್ತು, ಏನಂದ್ರೆ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮವನ್ನ ವೆರಿ ಸೀಕ್ರೆಟ್ ಆಗಿ ಮುಂದುವರಿಸ್ತಾ ಇದೆ. ಅಂದ್ರೆ ಅವರು ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದ್ತಾ ಇದ್ದಾರೆ, ಆ ಒಂದು ಪ್ರೊಸೆಸಿಂಗ್ ಅಲ್ಲಿ ಇದ್ದಾರೆ. ಶಾಕಿಂಗ್ಲಿ ಇರಾನ್ ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ NPT ಸದಸ್ಯ ರಾಷ್ಟ್ರವಾಗಿ ಉಳ್ಕೊಂಡಿದೆ. ಅದರ ಪರಮಾಣು ಕಾರ್ಯಕ್ರಮವನ್ನ IAEA ಸ್ವತಃ ಮೇಲ್ವಿಚಾರಣೆ ಕೂಡ ಮಾಡ್ತಾ ಇದೆ. ಆದ್ರೂ ಇದೇ ವಿಚಾರವನ್ನ ಇಟ್ಕೊಂಡು, ಇದನ್ನೇ ಕಾರಣವಾಗಿ ಇಟ್ಕೊಂಡು ಇವತ್ತು ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು ಇರಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾವೆ. ಇದರಿಂದ ಬರುವಂತಹ ಇನ್ನೂ ಒಂದು ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹಾಗಾದ್ರೆ NPT ಆಗಿರಬಹುದು, IAEA ಆಗಿರಬಹುದು, ಈ ಸಂಸ್ಥೆಗಳು ಕೇವಲ ಒಂದು ಸಾಂಕೇತಿಕವಾಗಿ ಮಾತ್ರ ಉಳ್ಕೊಂಡಿರುವಂತದ್ದಾ? ಯಾಕಂದ್ರೆ ಕಳೆದ 70 ವರ್ಷಗಳಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳು ಕಡಿಮೆ ಆಗಿಲ್ಲ, ನಿರಂತರವಾಗಿ ಹೆಚ್ಚಾಗ್ತಾನೆ ಬಂದಿದೆ. ಇನ್ನು ಇದೇ ವಿಚಾರವನ್ನು ಇಟ್ಕೊಂಡು ಯುದ್ಧ ಬೇರೆ ನಡೀತಾ ಇದೆ. ಹಾಗಾದ್ರೆ ಆ NPT ಆಗಿರಬಹುದು, IAEA ಆಗಿರಬಹುದು ಯಾಕೆ ಇದಾವೆ? ಅವುಗಳ ಸ್ಥಾಪನೆ ಮಾಡಿದಂತ ಉದ್ದೇಶ ಏನ್? ಹಾಗಾದ್ರೆ ವೀಕ್ಷಕರ, NPT ಮೇಲೆ ಸೈನ್ ಮಾಡಿದಂತ ದೇಶಗಳಿಗೆ 4 ಭರವಸೆಯನ್ನು ಅವತ್ತು ಕೊಟ್ಟಿದ್ರು. ಒಂದು, IAEA ಸಹಾಯದಿಂದ ಒಳ್ಳೆಯ ಉದ್ದೇಶಗಳಿಗೆ ಮಾತ್ರ ಪರಮಾಣು ತಂತ್ರಜ್ಞಾನವನ್ನು ಪಡಿಬಹುದು. ಪಾಯಿಂಟ್ ನಂಬರ್ 2, ಅಭಿವೃದ್ಧಿ ಹೊಂದಿದಂತಹ ದೇಶಗಳು ಸಂಶೋಧನೆ ಆಗಿರಬಹುದು, ತರಬೇತಿ ಆಗಿರಬಹುದು, ತಂತ್ರಜ್ಞಾನದಲ್ಲಿ ಸಹಾಯವನ್ನು ನಿಮಗೆ ಮಾಡುತ್ತೆ. ಪಾಯಿಂಟ್ ನಂಬರ್ 3, ಪರಮಾಣು ಶಸ್ತ್ರಾಸ್ತ್ರ ಹೊಂದಿರುವಂತಹ ದೇಶಗಳು ಪರಮಾಣು ಶಸ್ತ್ರಾಸ್ತ್ರ ಇಲ್ಲದಂತಹ ದೇಶಗಳ ಮೇಲೆ ಅದನ್ನ ಬಳಸಲ್ಲ. ಅಂದ್ರೆ ಯಾರು ಸೈನ್ ಮಾಡಿರ್ತಾರಲ್ವಾ ಅವರ ಮೇಲೆ ಪರಮಾಣು ಶಸ್ತ್ರಾಸ್ತ್ರ ಪ್ರಯೋಗ ಆಗಲ್ಲ. ಇನ್ನು ಪಾಯಿಂಟ್ ನಂಬರ್ 4, NPT ಮೇಲೆ ಸಹಿ ಮಾಡಿದಂತಹ ದೇಶಗಳನ್ನ ಜವಾಬ್ದಾರಿಯುತ ರಾಷ್ಟ್ರಗಳು ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ವಾಸ್ತವದಲ್ಲಿ ಈ ಭರವಸೆ ಜಸ್ಟ್ ಪೇಪರಿಗೆ ಮಾತ್ರ ಸೀಮಿತ ಆಗಿದೆ. ಹಾಗಾಗಿ ಇವತ್ತು ಅನೇಕ ದೇಶಗಳು ಯೋಚನೆ ಮಾಡ್ತಾ ಇದ್ದಾವೆ, ಪರಮಾಣು ಶಸ್ತ್ರಾಸ್ತ್ರ ನಮ್ಮ ಹತ್ರ ಇದ್ರೆ ಯಾರು ಕೂಡ ನಮ್ಮ ಮೇಲೆ ದಾಳಿ ಮಾಡುವಂತ ಧೈರ್ಯವನ್ನ ಮಾಡಲ್ಲ. ಇರಾನ್ ಕೂಡ ಇವತ್ತು ಇದೇ ವಿಚಾರವನ್ನು ಅರ್ಥ ಮಾಡ್ಕೊಳ್ತಾ ಇದೆ. ಅವರು ತಮ್ಮ ಪರಮಾಣು ಕಾರ್ಯಕ್ರಮವನ್ನು ಅಫ್ಕೋರ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ಬಟ್ ಸ್ವಲ್ಪ ಸ್ಪೀಡ್ ಆಗಿ ಅದನ್ನ ಮುಂದುವರೆಸಿದ್ರೆ ಇವತ್ತು ಅಮೆರಿಕ ಅವರ ಮೇಲೆ ದಾಳಿ ಮಾಡುವಂತ ಧೈರ್ಯವನ್ನು ಮಾಡ್ತಾ ಇರಲಿಲ್ಲ. ನಾರ್ತ್ ಕೊರಿಯಾ 2003ರಲ್ಲಿ NPT ಇಂದ ಹೊರಗೆ ಬಂದು ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದುತ್ತೆ. ಇತ್ತೀಚೆಗೆ ನಾರ್ತ್ ಕೊರಿಯಾದ ನಾಯಕ ಕಿಮ್ ಜಾಂಗ್ ಉನ್ ಸಂಸತ್ತಲ್ಲಿ ಹೇಳ್ತಾರೆ, ನಾವು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸಿದಂತಹ ಆ ನಿರ್ಧಾರ ಇದೆಯಲ್ವಾ, ಅದು 100% ಕರೆಕ್ಟ್ ಆಗಿದೆ. ಪರಮಾಣು ಶಸ್ತ್ರಾಸ್ತ್ರಗಳೇ ದೇಶದ ಭದ್ರತೆಗೆ ಅತ್ಯಂತ ದೊಡ್ಡ ಗ್ಯಾರಂಟಿ ಅಂತ ಅವರೇ ಹೇಳ್ತಾರೆ. ಇತ್ತೀಚೆಗೆ ನಾರ್ತ್ ಕೊರಿಯಾ ಸಾಲಿಡ್ ಫ್ಯೂಯಲ್ ರಾಕೆಟ್ ಎಂಜಿನ್ ಪರೀಕ್ಷೆಯನ್ನು ಕೂಡ ನಡೆಸುತ್ತೆ. ಇದರ ಮೂಲಕ ನಾರ್ತ್ ಕೊರಿಯಾ ಈಗ ಜಗತ್ತಿಗೆ 2 ಸಂದೇಶವನ್ನು ನೀಡ್ತಾ ಇದೆ. ಮೊದಲನೆಯದಾಗಿ ಅವರ ಮಿಸೈಲ್ ಈಗ ಅಮೆರಿಕ ತನಕ ಕೂಡ ತಲುಪುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಎರಡನೆಯದಾಗಿ ಅವರ ಪರಮಾಣು ಕಾರ್ಯಕ್ರಮ ಇನ್ನೂ ಕೂಡ ಮುಂದುವರಿತಾ ಇದೆ. ಯಾಕಂದ್ರೆ ಅವರು IAEA ಆಗಿರಬಹುದು, NPT ಆಗಿರಬಹುದು, ಇವೆರಡರಿಂದ ಕೂಡ ಹೊರಗೆ ಬಂದಿದ್ದಾರೆ. ಸೊ ಅವರ ನಿಯಮಗಳಿಂದ ಇವರು ಸಂಪೂರ್ಣವಾಗಿ ಈಗ ಮುಕ್ತರಾಗಿದ್ದಾರೆ. ವೀಕ್ಷಕರೇ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಅನೇಕ ದೇಶಗಳು ಯೋಚನೆ ಮಾಡ್ತಾ ಇದ್ದಾವೆ, ಅಮೆರಿಕ ಇರಾನ್ ಮೇಲೆ ಅಷ್ಟು ಈಸಿಯಾಗಿ ದಾಳಿಯನ್ನ ಮಾಡಿದ್ದು ಅವರ ಹತ್ರ ಪರಮಾಣು ಶಸ್ತ್ರಾಸ್ತ್ರ ಇಲ್ಲ ಅನ್ನುವಂತಹ ಕಾರಣಕ್ಕೆ. ಹಾಗಾಗಿ ನಾವು ಯಾಕೆ ಇನ್ನೂ ಕೂಡ ಆ ಮೂಲಕ ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿಕೊಳ್ಳೋ ಮೂಲಕ ನಮ್ಮನ್ನ ನಾವು ಕಾಪಾಡಿಕೊಳ್ಳಬಾರದು? ಈ ಯೋಚನೆಗ
ಇಸ್ರೇಲ್, ಇರಾನ್, ಅಮೆರಿಕ ಯುದ್ಧ ಆರಂಭ ಆದ ನಂತರ ಬಹಳಷ್ಟು ದೇಶಗಳಲ್ಲಿ ಬರ್ತಾ ಇದ್ದಾವೆ. ಆದ್ರೂ ಒಂದು ಪ್ರಶ್ನೆ ಇನ್ನು ಹಾಗೆ ಉಳ್ಕೊಂಡಿದೆ. ಈ ಶಾಂತಿಯನ್ನ ಕಾಪಾಡೋದಕ್ಕೆ ಅಥವಾ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಡಿಬೇಕಾ, ಅಥವಾ ಪ್ರತಿ ದೇಶ ಕೂಡ ತನ್ನ ಸುರಕ್ಷತೆಗೆ ಅದೇ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿರಬೇಕಾ? ಅಥವಾ ಇವೆಲ್ಲವನ್ನ ಹೊರತುಪಡಿಸಿ ಇವತ್ತು ಇಡೀ ವಿಶ್ವಕ್ಕೆ ಒಂದು ಕನ್ಸರ್ನ್ ಅಲ್ವಾ, ಭಯೋತ್ಪಾದಕ ದೇಶಗಳ ಜೊತೆಗೆ ಅಥವಾ ಭಯೋತ್ಪಾದಕ ದೇಶದ ಜೊತೆಗೆ ನಂಟಿರುವಂಥವರ ಜೊತೆಗೆ ಪರಮಾಣು ಶಸ್ತ್ರಾಸ್ತ್ರಗಳು ಇರಬಾರ್ದು ಅಂತ. ಸೊ ಅಂತಹ ಭಯೋತ್ಪಾದಕ ದೇಶ ಅಥವಾ ಭಯೋತ್ಪಾದಕರ ಜೊತೆಗೆ ನಂಟಿರುವಂತಹ ದೇಶಗಳ ಹತ್ರ ಮಾತ್ರ ಪರಮಾಣು ಶಸ್ತ್ರಾಸ್ತ್ರಗಳು ಇರಬಾರ್ದಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.